ಇನ್ನೊಂದು ಕಡೆ ಬಳ್ಳಾರಿ ವಲಯಕ್ಕೆ ನೂತನ ಐಜಿ, ಜಿಲ್ಲೆಗೆ ನೂತನ ಎಸ್ಪಿ ನೇಮಕವಾಗಿದ್ದಾರೆ. ಬಳ್ಳಾರಿ ರೇಂಜ್ಗೆ ಐಜಿಯಾಗಿ ಹರ್ಷ ಗುಪ್ತಾ ನೇಮಕ ಆಗಿರೋದಿಲ್ಲ. ಜಿಲ್ಲೆಗೆ ನೂತನ ಎಸ್ಪಿ ಡಾಕ್ಟರ್ ಸುಮನ್ ಡಿ ಪೆನ್ನೇಕರ್ ನೇಮಕವಾಗಿದ್ದಾರೆ. ಡಾಕ್ಟರ್ ಸುಮನ್ ಡಿ ಪೆನ್ನೇಕರ್ ನೇಮಕ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳನ್ನು ಸರ್ಕಾರ ನೇಮಕ ಮಾಡಿದೆ. ಇಲ್ಲಿ ಐಜಿಪಿ ವರ್ತಿಕಾ ಕಟಿಯಾರ್ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಮಾಡಿರೋದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತ ಹೇಳಿ ದಕ್ಷ ಅಧಿಕಾರಿಯೇ ನೇಮಕ ಆಗಿರೋದು. ಪವನ್ ನೆಜ್ಜೂರು ಅಮಾನತಿನ ಬಳಿಕ ಇದೇ ಒಂದು ಪೋಸ್ಟ್ಗೆ ನೂತನ ಎಸ್ ಪಿಯನ್ನು ಇದೀಗ ನೇಮಕ ಮಾಡಿರೋದಿಲ್ಲ. ಟಿಟಸ್ಕೊಳ್ಳೋಕ್ಕೆ ಇದೀಗ ಸಿದ್ದು ಇದ್ದಾರೆ. ಸಿದ್ದು, ಬಳ್ಳಾರಿಯಲ್ಲಿ ಏನು ಬದಲಾವಣೆಗಳಾಗ್ತಾ ಇದೆ ಅಧಿಕಾರಿಗಳ ವಿಚಾರದಲ್ಲಿ, ಮತ್ತು ರೆಡ್ಡಿ ಅವರು ಬಿಡುಗಡೆ ಮಾಡಿದ್ದಾರಲ್ಲ ರಾಜಶೇಖರ್ಗೆ ಗುಂಡು ಹಾರಿಸಿದ್ದು ಯಾರು ಅಂಥೇಳಿ. ಒಂದು ಮೇಲಕ್ಕೊಬ್ಬರು ಅಲ್ಲಿ ಗನ್ಮ್ಯಾನ್ ಫೈರ್ ಮಾಡಿದ್ದಾರೆ, ಆಮೇಲೆ ಅದೇ ಗನ್ಮ್ಯಾನೇ ರಾಜಶೇಖರ್ಗೆ ಇಲ್ಲಿ ಫೈರ್ ಮಾಡಿರೋದಾ, ಏನು ಕಥೆ ಇದು ಅಂತ? ಖಂಡಿತವಾಗ್ಲೂ ರಮಾಕಾಂತ್, ದಿನದಿಂದ ದಿನಕ್ಕೆ ಈ ವಿಡಿಯೋಗಳು ಸಹ ಸಾಕಷ್ಟು ವೈರಲ್ ಆಗ್ತಾ ಇವೆ. ಒಂದು ಕಡೆ ಮೊಟ್ಟ ಮೊದಲಿಗೆ ಕಾಂಗ್ರೆಸ್ನಿಂದ ಒಂದು ವಿಡಿಯೋನ ಬಿಡಲಾಗುತ್ತೆ. ಯಾವ ರೀತಿ ಅಂದರೆ, ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲಿಂದನೇ ಒಂದು ಗನ್ ಫೈರಿಂಗ್ ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪವನ್ನು ಇಟ್ಕೊಂಡು ಕಾಂಗ್ರೆಸ್ನ ಪ್ರಮುಖ ಮುಖಂಡರು ಈ ವಿಡಿಯೋನ ವೈರಲ್ ಮಾಡ್ತಾರೆ. ಅದಾದ ಮೇಲೆ 11:30ಕ್ಕೆ ಸ್ವತಃ ಜನಾರ್ದನ್ ರೆಡ್ಡಿ ಅವರ ಒಂದು ಸುದ್ದಿಗೋಷ್ಠಿಯನ್ನು ಕರೀತಾರೆ. ಸುದ್ದಿಗೋಷ್ಠಿಯಲ್ಲಿ ಕೂಡ ಪ್ರಮುಖ ಆದಂಥ ಒಂದು ವಿಡಿಯೋನ ತೋರಿಸ್ತಾರೆ. ಅವರೇ ಸ್ವತಃ ಯಾವ ರೀತಿಯಾಗಿ ಗಲಾಟೆ ಆಯಿತು, ಆ ಗಲಾಟೆಯಲ್ಲಿ ರಾಜಶೇಖರ್ನ ಯಾವ ರೀತಿಯಾಗಿ ಹತ್ಯೆ ಆಯಿತು ಅನ್ನುವಂಥದ್ದನ್ನು ತೋರಿಸ್ತಾರೆ. ಆ ವಿಡಿಯೋಲ್ಲೂ ಕೂಡ ಗಮನಿಸಬೇಕಾಗತ್ತೆ. ರಾಜಶೇಖರ್ ಏನು ಮಾಡ್ತಾನೆ, ಮೊಟ್ಟ ಮೊದಲಿಗೆ ಒಂದು ಕಲ್ಲನ್ನು ತೆಗೆದುಕೊಂಡು ಬರ್ತಾನೆ. ಕಲ್ಲು ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ಎಸೆಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಒಬ್ಬರು ಪೊಲೀಸ್ ಪೇದೆ ಏನು ಮಾಡ್ತಾರೆ, ರಾಜಶೇಖರನ್ನ ಅಲ್ಲಿಂದ ಕಳಿಸುವಂಥ ಕೆಲಸವನ್ನು ಮಾಡ್ತಾನೆ. ಆದರೆ ರಾಜಶೇಖರ್ ಆ ರಸ್ತೆಯಲ್ಲಿರುವಂಥ ಏನು ಡಿವೈಡ್ ಏನಿರುತ್ತೆ ಅದರ ಮೇಲಿಂದ ಕೆಳಗಿಳಿದು ನಡ್ಕೊಂಡು ಬರ್ತಾ ಇರ್ತಾನೆ. ಆದರೆ ಇನ್ನೊಂದು ದೃಶ್ಯದಲ್ಲಿ ಗಮನಿಸಬೇಕಾಗತ್ತೆ, ಅಲ್ಲಿಯ ಖಾಸಗಿ ಗನ್ಮ್ಯಾನ್ ಏನು ಮಾಡ್ತಾರೆ, ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಆ ಕಡೆ ಫೈರ್ ಮಾಡಬೇಕಾಗಿರುತ್ತೆ. ಆದರೆ ರಾಜಶೇಖರ್ ರೆಡ್ಡಿ ಏನಿರ್ತಾನೆ ಈ ಕಡೆ ಬರಬೇಕಾದಾಗ ಈತನ ಕಡೆ ಗನ್ಮ್ಯಾನ್ ಏನಿರ್ತಾನೆ ದಿಢೀರ್ ಅಂತ ಫೈರ್ ಮಾಡಿರುವಂಥದ್ದು ದೃಶ್ಯ ಕೂಡ ಇದೆ. ಆ ದೃಶ್ಯವನ್ನು ಇಟ್ಕೊಂಡೇ ಇವತ್ತು ಏನು ಜನಾರ್ದನ್ ರೆಡ್ಡಿ ಅವರ ಆರೋಪ ಏನಂದರೆ, ನೇರವಾಗಿ ಸತೀಶ್ ರೆಡ್ಡಿ ಏನಿದ್ದಾರೆ ಅವರ ಗನ್ಮ್ಯಾನ್ ಏನಿದ್ದಾರೆ ನೇರವಾಗಿ ಇವನನ್ನು ಕೊಲ್ಲುವಂಥ ಸಂಚಕ್ಕೆ ನೇರವಾಗಿ ಇವರೇ ಕಾರಣ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಇದ್ರ ಜೊತೆಗಾಗಿ ಇನ್ನೊಂದು ಟ್ವಿಸ್ಟನ್ನು ಕೊಡಲಾಯಿತು. ಯಾವ ರೀತಿ ಅಂದರೆ, ಮೊದಲನೇ ಹಂತದಲ್ಲಿ ನಡೆದಂಥ ಸತೀಶ್ ರೆಡ್ಡಿ ಮತ್ತು ಏನು ರಾಮುಲವರ ನಡುವೆ ಏನು ಗಲಾಟೆ ಇದೆ, ವಾಗ್ವಾದಗಳಾಯಿತು, ಸತೀಶ್ ರೆಡ್ಡಿಗೂ ಇದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಇದಕ್ಕೆ ನೇರವಾಗಿ ಹೊಣೆ ಹೊರಬೇಕಾಗಿರುವಂಥದ್ದು ಭರತ್ ರೆಡ್ಡಿ ಅವರೇ. ಯಾಕಂದರೆ ಘಟನಾ ಸ್ಥಳದಲ್ಲಿ ಖಾಸಗಿ ಗನ್ಮ್ಯಾನ್ಗಳನ್ನ ಇವ್ರು ಯಾಕೆ ಕರ್ಕೊಂಡು ಬಂದರು, ಪೊಲೀಸರೆಲ್ಲ ಇದ್ರು, ಇವರು ಫೈರಿಂಗ್ ಮಾಡಲಿಕ್ಕೆ ಅವರೇ ಇವರಿಗೆ ಆದೇಶನ ಕೊಟ್ಟಿದ್ರು, ಹೀಗಾಗಿ ಅವರ ಆದೇಶದ ಮೇಲೆ ಇವರು ಫೈರಿಂಗ್ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಸ್ವತಃ ಏನು ಜನಾರ್ದನ್ ರೆಡ್ಡಿ ಅವರು ಸಹ ಹೇಳಿದ್ರು. ಇದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಮುಗಿಯೋ ಹಾಗಿಲ್ಲ, ಅಂದರೆ ಮುಗಿಸಬಾರ್ದು, ಇದನ್ನ ಇಂಚಿಂಚಾಗಿ ನಾವು ಇಷ್ಟಕ್ಕೆ ಬಿಡೋ ಹಾಗಿಲ್ಲ, ಇದನ್ನ ಇನ್ನಷ್ಟು ತನಿಖೆಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಇದೆ. ಈಗ ಸರ್ಕಾರ ಏನು ಮಾಡಿದೆ, IGP ಆಗಿ ನೂತನವಾಗಿ ಏನು ಮಾಡ್ಕೊಂಡು ನೂತನವಾಗಿ ಕೂಡ ಈಗ ಹರ್ಷ ಅವ್ರನ್ನ ಕಳಿಸಲಾಗಿದೆ. ಜೊತೆಗೆ SP ಪವನ್ ನೆಜ್ಜೂರು ಏನಿತ್ತು ಅವರು ಕೂಡ ಸಸ್ಪೆಂಡ್ ಆದರು. ಅವರ ಸ್ಥಳಕ್ಕೆ ಈಗ ಸುಮನ್ ಪೆನ್ನೇಕರ್ ಅನ್ನುವಂಥವರನ್ನು ಕೂಡ ನೇಮಕ ಮಾಡಲಾಗಿದೆ. ಈಗ ಇವರಿಬ್ಬರು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಂತೇಳಿ ಸರ್ಕಾರ ಇವರನ್ನ ನೇಮಕ ಮಾಡಲಾಗಿದೆ. ಈಗ ಇಂಚಿಂಚಾದ ಏನು ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ IGP ಆದಂಥ ಹರ್ಷ ಗುಪ್ತಾ ಏನಿದ್ದಾರೆ ಅವರು ಸಹ ಬರಲಿದ್ದಾರೆ, ಬಂದು ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಯಾಕಂದರೆ ಈ ಗಲಾಟೆ ಪ್ರಾರಂಭ ಆಗಿದ್ದು ಎಲ್ಲಿಂದ, ಯಾವ ರೀತಿಯಾಗಿ ಫೈರಿಂಗ್ ಆಯಿತು ಅನ್ನುವಂಥದ್ದನ್ನು ಪೊಲೀಸರ ತನಿಖೆಯಲ್ಲೇ ಕೂಡ ಬರಬೇಕಾಗತ್ತೆ. ಈಗ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋಗಳು ವೈರಲ್ ಆಗಿದೆ. ಆದರೆ ಈ ವೈರಲ್ ಆದಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ಇದರ ಬಗ್ಗೆ ತನಿಖೆ ಬೇಕಲ್ವಾ? ಈ ತನಿಖೆ ಇರೋದ್ರಿಂದಾಗೇನೆ SP ಮತ್ತು IG ಇವರಿಬ್ಬರ ನಡುವೆ ಒಂದಿಷ್ಟು ಮೀಟಿಂಗನ್ನು ಮಾಡಿ ಇನ್ನಷ್ಟು ತನಿಖೆಯನ್ನು ಸಹ ಮಾಡಲಿದ್ದಾರೆ. ಆದರೆ ಜನಾರ್ದನ್ ರೆಡ್ಡಿ ಅವರು ಸಹ ಹೇಳ್ತಾ ಇದ್ರು, ಮರಣೋತ್ತರ ಪರೀಕ್ಷೆಯಲ್ಲಿ ಕೂಡ 4 ಗನ್ಗಳ ಅಲ್ಲೇ ಏನು ಸತ್ತೋಗಿದ್ದಾನಲ್ಲ ಅವನು ಇದರಲ್ಲಿ ಇತ್ತು ಅನ್ನೋಂಥದ್ದು ಹೇಳಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ಇದನ್ನು ಕಡಿಮೆ ಆಗಿಲ್ಲ. ದಿನೇ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಸಾಮಾಜಿಕ ಜಾಲತಾಣದ ವೈರಲ್ಗಳು ಕೂಡ ವೈರಲ್ ಆಗ್ತಿದೆ. ಈ ತನಿಖೆ ಇನ್ನಷ್ಟು ಪೊಲೀಸರು ಕೂಡ ಚುರುಕಾಗಿ ನೋಡ್ಕೊಳ್ತಾ ಇದ್ದಾರೆ. ರಮಾಕಾಂತ್, ಥ್ಯಾಂಕ್ ಯು ಸಿದ್ದು.